ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಇಂದ್ರಕುಮಾರ್ ಅವರಿಗೆ ಅಭಿನಂದನೆಗಳು. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕೊಳಚೆ ಪ್ರದೇಶಗಳ ಶೈಕ್ಷಣಿಕ ಕಲ್ಯಾಣ ಸಂಸ್ಥೆ ಮತ್ತು ಸರಸಗಂಗಾ ದೊಡವಾಡ ಪ್ರಾಥಮಿಕ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಇಂದ್ರಕುಮಾರ್ ಮಹಾದೇವ್ ದುರ್ಗಣ್ಣವರ ಅವರಿಗೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ NS ಬಿರಾದಾರ್ ಅವರು ಸನ್ಮಾನಿಸಿ ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪ್ರಾಚಾರ್ಯರು ಮತ್ತು ಶಿಕ್ಷಕರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾದ ಗುರುರಾಜ್ ಹುಣಸಿಮಠ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾದ ಭರಮಪ್ಪ S ಬಂಗಾರಿ, ತರ್ಸಿನಕೊಪ್ಪ ಗ್ರಾಮದ ಹಿರಿಯರಾದ ಯಲ್ಲಪ್ಪ ದುರ್ಗಣ್ಣವರ್, ಫಕೀರಪ್ಪ ಭೀಮಪ್ಪನವರ್, ಮಾರುತಿ ಭೀಮಪ್ಪನವರ್, ನಾಗರಾಜ್ ಗುಡದೇರಿ ಸೇರಿದಂತೆ ಅನೇಕರು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನನ್ನ ಹೆಸರು ಇಂದ್ರ ಮಹಾದೇವ್ ದುರ್ಗಣ್ಣವರ. ನಾನು ಕಲಿತಿರುವ ಶಾಲೆ ಸರ್ಸಂಘ ದೊಡವಾಡ್. ನಾನು ಆಡುತ್ತಿರುವ ಕುಸ್ತಿ ಬುಡವಾಗಿದ್ದು ನ್ಯಾಷನಲ್ ಫಸ್ಟ್ ಆಗಿರೋದ್ರಿಂದ ಸರ್ಸಂಘ ಧಾರವಾಡ ಪಾಂಡಿಚೇರಿಯಲ್ಲಿ ಆಡಿ ಬಂದಿದ್ದೇನೆ. ಅತಿ ಪ್ರಥಮ ಸ್ಥಾನ. ಜಾರ್ಖಂಡದಲ್ಲಿ ಸೆಕೆಂಡ್ ಆಗಿದೆ. ಅತಿ 3ನೇ ತರಿಂದ ಆಡಾತಿದ್ದೆ. ಧಾರವಾಡದಲ್ಲಿ ರಾಜ್ಯ ಮಟ್ಟ. ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಸ್ತಿಪಟುಗಳಾಗಿ ಹೋದ ಬಾರಿನೂ ಸಹ 4 ಜನ ವಿದ್ಯಾರ್ಥಿಗಳು ತರ್ಸಿನಕೊಪ್ಪ ವಿದ್ಯಾರ್ಥಿಗಳು ಅವರು ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ 2ನೇ ಸ್ಥಾನ 3ನೇ ಸ್ಥಾನ ಬಂದಿತ್ತು. ಆದರೆ ಈ ಸಲ ನಮ್ಮ ಇಂದ್ರು 9ನೇ ಕ್ಲಾಸಿನ ವಿದ್ಯಾರ್ಥಿ ಅವನು ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪಾಂಡಿಚೇರಿಯಲ್ಲಿ ನಡೆದಿರ್ತಕ್ಕಂಥ ಕುಸ್ತಿ ಏನು ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಬಂದು ನಮ್ಮ ಶಾಲೆಯ ಕೀರ್ತಿ ಜೊತೆಗೆ ನಮ್ಮ ತರ್ಸಿನಕೊಪ್ಪದ ಕುಸ್ತಿ ಪೈಲ್ವಾನ್ ಭಾಳ ಮತ್ತು ಅದಕ್ಕೆ ಕೀರ್ತಿ ಪತಾಕೆ ಹಾಸಿದ್ದಾನೆ. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ಮತ್ತು ಊರಿನ ಪರವಾಗಿ ಮತ್ತು ಧಾರವಾಡ ನಗರ ಜಿಲ್ಲೆಯ ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಆಡಿ ಬರೋದು ಅಷ್ಟು ಇದೆಯಲ್ಲ. ಯಾಕಂದ್ರೆ ನಾವು ಕುಸ್ತಿ ಹೆಚ್ಚಾಗಿ ಪಂಜಾಬ್ ಆ ಕಡೆ ಮಂದಿರ ಜಾಸ್ತಿ ಪ್ರಶಸ್ತಿ ಪಡೆಯೋರು, ಮಹಾರಾಷ್ಟ್ರ, ಪಂಜಾಬ್. ಹಂಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ತರ್ಸಿನಕೊಪ್ಪ ಕೆಲವು ಹಳ್ಳಿಗಳದಾವ, ಅಲ್ಲಿ ಅನೇಕ ಕುಸ್ತಿಪಟುಗಳು ಅದಾರ. ಈ ಮಾರುತಿ ತಾಲೀಮಿನಿಂದ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ಗೆ ನಾವು ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡ್ತೇವೆ. ನಾವು ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಶಿಕ್ಷಕರಿಂದ ಅವ್ರ ತರಬೇತಿಯನ್ನು ಅವರ ಗುರುಗಳು ಕೊಟ್ಟಿರ್ತಾರೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ PE ಟೀಚರ್ಗಳು ಅವರೆಲ್ಲರಿಗೂ ಅವರು ಸಹಕಾರ ಮಾಡಿರ್ತಾರೆ. ಊರಿನ ಇವತ್ತು ತರ್ಸಿನಕೊಪ್ಪದ ಊರಿನ ಜನರಿಗೆ ಅತ್ಯಂತ ಹೆಮ್ಮೆ ವಿಷಯ ಅಂತ ಹೇಳಿ. ಶುಭ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 11 ವಿದ್ಯಾರ್ಥಿಗಳು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಮತ್ತು ಇಂದ್ರ ದುರ್ಗಣ್ಣವರು ಕೂಡ ಮೊನ್ನೆ ನಡೆದಂಥ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ 2ನೇ ಒಂದು ಸ್ಥಾನವನ್ನು ಪಡೆದು 1ನೇ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಮತ್ತು ಆ ತರ್ಸಿನಕೊಪ್ಪ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಆ ವಿದ್ಯಾರ್ಥಿ ಹರಿಸಿದ್ದಾನೆ. ಅದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಚೇರ್ಮನ್ರು ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನನ್ನ ತಮ್ಮ ಇವ ಇಂದ್ರು ಅಂತೇಳಿ ದುರ್ಗಣ್ಣವ್ರು ಅಂತೇಳಿ, ನಾವು ತರ್ಸಿನಕೊಪ್ಪದವರು. ಇವ ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ ಕುಸ್ತಿಪಟುವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ 2 ನಂಬರ್ ಮಾಡಿದ್ದ. ಈಗ ಈ ವರ್ಷ ಅವ 1ನೇ ನಂಬರ್ ಮಾಡಿದ್ದಾನೆ. ಅವನು ಸರಸಗಂಗಾ ಶಾಲೆಯಲ್ಲಿ 9ನೇ ಕ್ಲಾಸಲ್ಲಿ ಓದುತ್ತಿದ್ದಾನೆ ಮತ್ತು ಸರಸಗಂಗಾ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅವಾಗ ಬಹಳ ಒಂದು ಅಚ್ಚುಕಟ್ಟಾಗಿ ಅವಾಗ ಒಂದು ಹುಮ್ಮಸ್ಸನ್ನು ಕೊಟ್ಟು ಅವಾಗ ಮತ್ತೆ ಅವನಿಗೆ ಪ್ರಥಮ ಬಾರಿ ಮತ್ತೆ ನ್ಯಾಷನಲ್ ಲೆವೆಲ್ ಹೋಗುವಂಗೆ ಅವಾಗ ಆಶಿಸಬೇಕಂತ ನಾವು ಬೇಡ್ಕೊತೀವಿ. ಶೈಕ್ಷಣಿಕ ಕಲ್ಯಾಣ ಸೇವಾ ಸಂಸ್ಥೆಯ ಅಂಗಶಾಲೆಯಾದಂಥ ಸರಸಗಂಗಾ ದೊಡವಾಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಯಾದಂಥ ಶ್ರೀ ಇಂದ್ರು ದುರ್ಗಣ್ಣವರ್ ಇವರು ಇಂದ್ರು ಮಹಾದೇವ್ ದುರ್ಗಣ್ಣವರ್ ಇವನು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕವನ್ನು ಗೆದ್ದಿದ್ದಾನೆ. ಇವನಿಗೆ ಸಂಸ್ಥೆ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಇವನಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ನೀಡಿ ಒಂದು ಉತ್ತಮವಾದಂಥ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಒಂದು ಸ್ವಾಗತ ಭಾಷಣವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ NS ಬಿರಾದಾರ್ ಸರ್ ಇವರಿಂದ ಈ ವಿದ್ಯಾರ್ಥಿಗೆ ಸನ್ಮಾನವನ್ನು ನೀಡಬೇಕು ನಾನು ಅವರಲ್ಲಿ ಕೇಳಿದ್ದೇನೆ.
ನೋಡಿ ಸರ್ ಕರ್ನಾಟಕ ಸ್ಲಮ್ ಏರಿಯಾ ಎಜುಕೇಷನ್ ವೆಲ್ಫೇರ್ ಆಪರೇಷನ್ ಟ್ರಸ್ಟ್ ಇದೆಯಲ್ಲ, ಇದರ ಚೇರ್ಮನ್ ಅಂತ ಗುರುರಾಜ್ ಅವರು ನನ್ನ ಅಧ್ಯಕ್ಷ. ಆದರೆ ಈ ಒಂದು ಇದರಲ್ಲಿ ಒಂದು ಎಂಥಪ್ಪ ಅಂದರೆ ನಮ್ಮ ಇಂದ್ರು ಏನಲ್ಲ ಮಹಾದೇವಪ್ಪನ ಮಗ ನಿಜವಾಗ್ಲೂ ಆ ಊರಿಗೆ ಒಳ್ಳೆಯದು ಅವ್ರಿಗೆ ಇದಲ್ಲ ಮಗ ಅಲ್ಲ, ನಮ್ಮ ಶಾಲೆ ಮಗ ಕೂಡ. ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಇದಕ್ಕೆಲ್ಲ ಪೂರ್ತಿ ನಾನು ಅಧ್ಯಕ್ಷ ಆದರೂ ಕೂಡ ಇದಕ್ಕೆಲ್ಲ A to Z ಅಂದರೆ ನಮ್ಮ ಗುರುರಾಜ್ ಹುಸಿ ಮಾಡೋದು ಅದಕ್ಕೆ. ಮತ್ತೇನಪ್ಪ ಉಳಿದೋದು ಸಹಕಾರ ಇದೆ, ಎಲ್ಲ ಮಾಸ್ಟರ್ ಓದಿದೆ, ಟೀಚರ್ ಓದಿದೆ, ಎಲ್ಲ ಇದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಮನೆಯಲ್ಲಿ ಅವ್ರ ತಂದೆ ತಾಯಿಯ ಸ್ಕೋಪ್ ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಯಲ್ಲಿ ನಿಮ್ಮ ಊರವ್ರು ಎದುರಿಲ್ಲ ಎಲ್ಲರೂ ಏನಪ್ಪ ನನ್ನ ತಮ್ಮ ನಮ್ಮ ಅಣ್ಣನ ಮಗ ಅಂತ ಹೇಳ್ತೀವಿ, ನಮ್ಮ ಹೆಮ್ಮೆ ಅಂತ ಹೇಳಿರಲ್ಲ, ಅದೇ ಒಂದು ಸ್ಕೋಪ್ ಇದೆ. ಬಟ್ ಈ ಒಂದು ಸಂದರ್ಭ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಪ್ಪ ರಾಷ್ಟ್ರ ಮಟ್ಟಕ್ಕಾದ, ಇನ್ನು ಮುಂದೆ ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ ಅಂತೇಳಿ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ನಾವು ಹಾರೈಸಿ ಸರಿಯಾಗಿ ಒಂದು ಪ್ರೋತ್ಸಾಹ ಕೊಡಲಿ. ನಾವು ಶಾಲೆಯಿಂದ ನಾವು ಕೊಡ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಆಶಿಸಿ ನಾನು ಹಾಗೂ ಶಾಲೆ ಸಿಬ್ಬಂದಿ ಮತ್ತು ಎಲ್ಲ ಸಂಸ್ಥೆಯ ಪರವಾಗಿ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ.